ಅರೆ ಇದರಲ್ಲೊಂದು ಮರ್ತಿದ್ದೀನಲ್ಲ, ನಾನಂತ ಅಲ್ಲ, ಯಾರ್ಯಾರು ರಿವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲೊಂದಿರೋ ಒಂದು ಫೀಚರ್ನ ಮರ್ತಿದ್ದಾರೆ. ಅಂದರೆ ಈಗ ಏನೋ ಒಂದು ಸುಮ್ಮನೆ ಚಿಕ್ಕ ಪುಟ್ಟ ಫೀಚರ್ ಅಂತಲ್ಲ, ಪರ್ಫಾರ್ಮೆನ್ಸ್ ರಿಲೇಟೆಡ್ ಒಂದು ಫೀಚರ್ ಇದೆ. ಆ ಫೀಚರ್ನ ಅಪ್ಡೇಟ್ ಮಾಡಿದ್ದಾರೆ NS 160 ಮತ್ತು NS 200 ಬಟ್ ಅದನ್ನು ಯಾರೂ ಕ್ಯಾಪ್ಚರ್ ಮಾಡಿಲ್ಲ ಮತ್ತು ಯಾರೂ ಅದನ್ನು ನೋಡಿಲ್ಲ ಆ್ಯಕ್ಚುಲಿ. ಆಮೇಲೆ ಎಲ್ಲರೂ ಹೇಳೋದೇನೆಂದರೆ, ಈಗ ಡಿಜಿಟಲ್ ಕನ್ಸೋಲ್ ಬದಲು ನಮಗೆ ಅವಾಗ ಸೆಮಿ ಡಿಜಿಟಲ್ ಇತ್ತಲ್ವ, ಅದೇ ಭಾಳ ಇಷ್ಟ ಇತ್ತು ಅಂತ ಹೇಳ್ತಾರೆ. ಆದರೆ ಟ್ರೆಂಡಿಗೆ ತಕ್ಕನಂಗೆ ನಾವು ಚೇಂಜ್ ಆಗಬೇಕೇ ಹೊರತು ಹಳೇದನ್ನೇ ಹಿಡ್ಕೊಂಡು ಇರಬಾರ್ದು. ಗೊತ್ತು ಹಳೇದು ಎಮೋಷ್ನಲ್ಲು, ಬಟ್ ಹೊಸದು ಇರುತ್ತೆ, ಅದರಲ್ಲೂ ಚೆನ್ನಾಗಿರುತ್ತೆ ಅಂಥೇಳಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಬಾ NS 160 ಆ NS ಪವರ್ ಫೀಲಪ್ಪ. ಏನೇ ನೀವು ತೊಗೊಳಕ್ಕೂ ಮುಂಚೆ ಯಾರೇ ಏನೋ ಹೇಳಿದ್ರು, ವೀಡಿಯೋನೋ ಅಥವಾ ಯಾರೋ ಏನೋ ಹೇಳಿದ್ರು ತಕ್ಷಣ ನಂಬೇಡ್ರಿ, ಚೆನ್ನಾಗಿಲ್ಲ, ಹಂಗಿದೆ ಹಿಂಗಿದೆ ಅಂತ. ಬಟ್ ಶೋರೂಮಿಗೆ ಒಂದು ಸಲ ಬರ್ರಿ, ಅವರು ನಿಮಗೆ ಟೆಸ್ಟ್ ರೈಡ್ ಕೊಡ್ತಾರೆ. ಟೆಸ್ಟ್ ರೈಡ್ ತೊಗೊಳ್ರಿ, ಓಡಿಸ್ರಿ, ಅವಾಗ ನಿಮಗೆ ನಿಜವಾದ ಇದು ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ನಮ್ಮ ಕಣ್ಣು ಮುಂದೆ ಇವತ್ತು ಪಲ್ಸರ್ NS 160 ಇದೆ. ಹೊಸದಾಗಿ ಏನು ಅಪ್ಡೇಟ್ ಆಗಿ ಬಂತಲ್ವಾ, 2024 ಮೊನ್ನೆ ರೀಸೆಂಟಾಗಿ ಅಪ್ಡೇಟ್ ಆಗಿ ಬಂತು. ಸೊ ಆ ಗಾಡಿ ಇದೆ. ಸೊ ಇದನ್ನೇ ಇವತ್ತು ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಬೈಕನ್ನ ರಿವ್ಯೂ ಮಾಡೋಕ್ಕೂ ಮುಂಚೆ ನಾನು ಸುಪ್ರೀಂ ಬಜಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಬೈಕ್ ರಿವ್ಯೂ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. 17 BHP ಪವರು, ಆಮೇಲೆ 15 Nm ಟಾರ್ಕು. ಸೊ ಎಲ್ಲ ಸೇಮೇ ಇದೆ, ಏನೇನೂ ಚೇಂಜಸ್ ಆಗಿಲ್ಲ. ಆಮೇಲೆ ಗ್ರಾಫಿಕ್ಸ್ ವೈಸು ಅದರಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಅಂದರೆ ಅದರಲ್ಲೂ ಏನೂ ಚೇಂಜಸ್ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು ಪಲ್ಸರ್ ಅಂತ 3D ನೇಮಿಂಗು, ಆಮೇಲೆ 160 ಸ್ಟಿಕ್ಕರಿಂಗು, ಆಮೇಲೆ ಇಲ್ಲಿ ಸ್ಟಿಕ್ಕರಿಂಗು. ಸೊ ಇದೆಲ್ಲ ಏನಿತ್ತು ಎಲ್ಲ ಕಂಪ್ಲೀಟ್ ಎಲ್ಲ ಸೇಮ್ ಇದೆ, ಏನೇನೂ ಚೇಂಜಸ್ ಆಗಿಲ್ಲ. ಏನು ಚೇಂಜಸ್ ಆಗಿದೆ ಇದರಲ್ಲಿ ಅಂತ ಅಂದರೆ, ಮೇಯ್ನಾಗಿ ಫಸ್ಟ್ ಬಂದ್ಬಿಟ್ಟು ಈ ಹೆಡ್ಲೈಟಿಂದು ಫುಲ್ ಇದೆ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಹ್ಯಾಲೋಜನ್ ಇತ್ತು, ಆಮೇಲೆ DRLs ಎಲ್ಲ ಇಲ್ಲಿ ಬರ್ತಿತ್ತು. ಬಟ್ ಈಗ DRLs ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಹೆಡ್ಲೈಟ್ ಬಂದ್ಬಿಟ್ಟು LED ಮಾಡಿದ್ದಾರೆ ಕಂಪ್ಲೀಟು. ಸೊ ಇದು ಫಸ್ಟ್ ಚೇಂಜಸ್ಸು. ಸೆಕೆಂಡ್ ಚೇಂಜಸ್ ಅಂತಂದರೆ, ನೀವು ಇಲ್ಲಿ ಇದನ್ನು ನೋಡ್ತಾ ಇರ್ಬೋದು, ಇಂಡಿಕೇಟ್ರ್ ಬಂದ್ಬಿಟ್ಟು ಕಂಪ್ಲೀಟ್ LED ಮಾಡಿದ್ದಾರೆ. ಫಸ್ಟ್ ಹ್ಯಾಲೋಜನ್ ಇತ್ತು, ಈಗ LED ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಡಿಜಿಟಲ್ ಕನ್ಸೋಲು. ಸೊ ಈಗ ಫಸ್ಟ್ ಬಂದ್ಬಿಟ್ಟು ಇದನ್ನು ನೋಡೋಣ, ಹೆಡ್ಲೈಟು ಆನ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಬಂದ್ಬಿಟ್ಟು DRLs ಬರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು DRLs ಆನ್ ಆಗುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ಬಂದ್ಬಿಟ್ಟು NS 125 ಮಾಡಿದ್ದೆ. ಅದ್ರಲ್ಲಿ ಬಂದ್ಬಿಟ್ಟು ಇಲ್ಲೂ ಲೈಟ್ ಸೇರೇ ಬಂದ್ಬಿಡುತ್ತೆ. ಯಾಕೆ ಅಂದರೆ ಅದರಲ್ಲಿ ಇಲ್ಲೊಂದು ಸ್ವಿಚ್ ಇರಲಿಲ್ಲ. ಸೊ ಇಲ್ಲೊಂದು ಸ್ವಿಚ್ ಇರಲಿಲ್ಲ, ಬಟ್ ಇದರಲ್ಲಿ ಆ ಸ್ವಿಚ್ ಇದೆ. ನೀವು ಇಲ್ಲಿ ಸ್ವಿಚ್ ಹಾಕಿದ್ರೆ, ಈ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ನೋಡಿರಿ, ಸೊ ಇಲ್ಲಿ ಲೈಟ್ ಬರುತ್ತೆ. ಅಂದರೆ ಒಂದು ಲೈಟ್ ಬರುತ್ತೆ ಹೆಡ್ಲೈಟಿಂದು. ನೆಕ್ಸ್ಟು ಇನ್ನೊಂದು ಲೈಟ್ ಬೇಕು ಅಂತ ಅಂದರೆ ಇಲ್ಲಿದೆ ನಿಮಗೆ ಸ್ವಿಚ್ಚು. ಸೊ ಇದನ್ನು ಹಾಕಿದ್ರೆ ಕಂಪ್ಲೀಟ್ ಎಲ್ಲ ಲೈಟು ಆನ್ ಆಗುತ್ತೆ, ಹೈ ಬೀಮು ಲೋ ಬೀಮು ಯಾವ್ದು ಬೇಕೋ ನೀವು ಮಾಡ್ಕೋಬೋದು. ಇದು ಪಾಸು. ಸೊ ಇದರಲ್ಲಿ ಸ್ವಲ್ಪ ಸಿಸ್ಟಮ್ ಚೇಂಜ್ ಮಾಡಿದ್ದಾನೆ. ನೀವು NS 125 ನೋಡಿದ್ರೆ ಅದರಲ್ಲಿ ಆನ್ ಮಾಡಿದ ತಕ್ಷಣ ಇದು ಕಂಪ್ಲೀಟ್ ಇದು ಮತ್ತು DRLs ಬರುತ್ತೆ. ಬಟ್ ಇದರಲ್ಲಿ ಏನು ಅಂತಂದರೆ ನಿಮಗೊಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾನೆ ಇದಕ್ಕಂತಾನೆ. ಇದು ಬೇಕಾದರೆ ಆಫ್ ಮಾಡ್ಕೋಬೋದು. ಆನ್ ಮಾಡಿದಾಗ ಮಾತ್ರ DRLs ಬರುತ್ತೆ. ಸೊ ಡೇ ಟೈಮಲ್ಲಿ ಆರಾಮಾಗಿ ಓಡಿಸ್ಬೋದು. ಮತ್ತು ಲುಕ್ಕು ನನಗೆ ಕೇಳಿದ್ರೆ ಸಖತ್ತಾಗಿದೆ ಲುಕ್ಕು. DRLಸಿಂದು ಮತ್ತು LED ಹೆಡ್ಲೈಟು ಅಪ್ಡೇಟ್ ಇರೋದು ಸಕ್ಕತ್ತಾಗಿ ಕಾಣುತ್ತೆ. ಲುಕ್ಕು ಮಾತ್ರ ಹಿಂಗೆ ಕಾಣೋದು ನೋಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಕೇಟ್ರು. ಇದರಲ್ಲಿ ಹಜಾರ್ಡ್ ಸ್ವಿಚ್ ಇಲ್ಲ. ಸೊ ಒಂದು ಹಾಕೋಣ, ನೀವೆಲ್ಲಿ ನೋಡ್ತಾ ಇರ್ಬೋದು. ಸೊ ಈಗ ಒಂದು ಒಳ್ಳೆ ಲುಕ್ ಇದೆ LED ಇಂಡಿಕೇಟ್ರು ಬಂದಿದ್ದಕ್ಕೆ. ಇಲ್ಲೂ ಅಷ್ಟೇ ಮತ್ತು ರೇರಲ್ಲೂ ಅಷ್ಟೇ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಟೈಲ್ TD ಬಂದ್ಬಿಟ್ಟು ಸ್ವಲ್ಪ ಲೆಂತ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಈ ಇಂಡಿಕೇಟ್ರೆಲ್ಲ ಬಂದ್ಬಿಟ್ಟು ಇಲ್ಲಿರ್ತಿತ್ತು, ಬಟ್ ಅದನ್ನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇದೊಂದು ಚಿಕ್ಕ ಚೇಂಜಸ್ಸೇ, ಬಟ್ ಸ್ವಲ್ಪ ಅಪಿಯರೆನ್ಸ್ ವೈಸಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮೈನಾಗಿ ನಾವು ಹೇಳಬೇಕು ಅಂದರೆ, ಎಲ್ಲರೂ ಕೇಳ್ತಾ ಇರೋದು ಇದೆ ಡಿಸ್ಪ್ಲೇ. ಸೊ ಡಿಜಿಟಲ್ ಡಿಸ್ಪ್ಲೇ ಕನ್ಸೋಲು. ನಾವೀಗ ಡಿಸ್ಪ್ಲೇ ನೋಡೋದಾದರೆ ಆನ್ ಮಾಡ್ತೀನಿ ನೋಡ್ರಿ. ಆನ್ ಮಾಡಿದ ತಕ್ಷಣ ಸೇಮ್ ಅದೇ ಥರನೇ ಹಿಂಗೆ ಬರುತ್ತೆ ನೋಡ್ರಿ. ಹಿಂಗೆ ನಾವು NS 125 ನೋಡಿದ್ವಲ್ಲ ಅದೇ ಥರನೇ ಹಿಂಗೆ ಬರುತ್ತೆ. RPM ಬರುತ್ತೆ, ಮತ್ತು ಫ್ಯೂಯಲಿಂದ ಇಲ್ಲಿ ಗೇರು ಇಂಡಿಕೇಟ್ರದೆಲ್ಲದು ಅದೇ ಥರನೇ. ಇಲ್ಲಿ ನೀವು ಕಿಲ್ ಸ್ವಿಚ್ ಆನ್ ಮಾಡಿದ್ರೆ ತೋರಿಸುತ್ತೆ ಈ ಥರ ಇಂಡಿಕೇಟ್ರದೆಲ್ಲ ಆನ್ ಆಗುತ್ತೆ, ಅಲ್ಲಿವರೆಗೂ ಆನ್ ಆಗೋಲ್ಲ. ಆಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೋಡ್ ಇದೆ. ಸೊ ಈ ಮೋಡ್ ಕ್ಲಿಕ್ ಮಾಡ್ತಾ ಹೋದಂಗೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಏನೇನು ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೊತ ಹೋಗ್ಬೋದು. ವಾರ್ನಿಂಗ್ಸು, ಸೆಟ್ಟಿಂಗ್ಸ್ ಏನೇನು ಬೇಕೋ ಮಾಡ್ಬೋದು.
ಮತ್ತು ಫ್ಯೂಯಲ್ ಎಕಾನಮಿ, ಆಮೇಲೆ ಡಿಸ್ಟೆನ್ಸ್ ಟು ಎಂಟಿ ಅದೆಲ್ಲ ತೋರಿಸ್ತಾ ಹೋಗುತ್ತೆ. ಸೆಟ್ಟಿಂಗ್ ಬೇಕು ಅಂದರೆ ಈ ಬಟನಲ್ಲಿ ಸೆಟ್ ಮಾಡ್ಕೋಬೋದು. ಆಮೇಲೆ ಇಲ್ಲೊಂದು ಸಪ್ರೇಟ್ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಎಮ್ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನು ಮೋಡಲ್ಲ, ಇದು ಬಂದ್ಬಿಟ್ಟು ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಫೋನಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಬ್ಲೂಟೂತ್ ಸಿಸ್ಟಮಿಂದ ಫೋನಿಗೆ ಕನೆಕ್ಟ್ ಆಗುತ್ತೆ. ಏನೇನು ಇನ್ಫಾರ್ಮೇಷನ್ ಬೇಕೋ ನೀವು ಅಲ್ಲಿ ಮೊಬೈಲಲ್ಲಿ ನೋಡ್ಕೋಬೋದು. ಅರೆ ಇದರಲ್ಲೊಂದು ಮರ್ತಿದ್ದೀನಲ್ಲ, ನಾನಂತ ಅಲ್ಲ, ಯಾರ್ಯಾರು ರಿವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲೊಂದಿರೋ ಒಂದು ಫೀಚರ್ನ ಮರ್ತಿದ್ದಾರೆ. ಅಂದರೆ ಈಗ ಏನೋ ಒಂದು ಸುಮ್ಮನೆ ಚಿಕ್ಕ ಪುಟ್ಟ ಫೀಚರ್ ಅಂತ ಅಲ್ಲ, ಪರ್ಫಾರ್ಮೆನ್ಸ್ ರಿಲೇಟೆಡ್ ಒಂದು ಫೀಚರ್ ಇದೆ. ಆ ಫೀಚರ್ನ ಅಪ್ಡೇಟ್ ಮಾಡಿದ್ದಾರೆ NS 160 ಮತ್ತು NS 200 ಬಟ್ ಅದನ್ನು ಯಾರೂ ಕ್ಯಾಪ್ಚರ್ ಮಾಡಿಲ್ಲ ಮತ್ತು ಯಾರೂ ಅದನ್ನು ನೋಡಿಲ್ಲ ಆ್ಯಕ್ಚುಲಿ. ಏನಂತಂದರೆ NS 160 ಮತ್ತು NS 200 ನಿಮಗೆ ಸ್ಲಿಪ್ಪರಿ ಕ್ಲಚ್ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮಗೀಗ ಗೇರು ಎಷ್ಟು ಸ್ಪೀಡಾಗಿ ಬೀಳುತ್ತೆ ಅಂದರೆ ಅಪ್ ಶಿಫ್ಟು ಸಾಕದಾಗಿ ಬೀಳುತ್ತೆ ಮಾತ್ರ. ಅದನ್ನೀಗ ನೆಕ್ಸ್ಟ್ ನಾನು ರೈಡ್ ರಿವ್ಯೂ ಹೋಗ್ತೀನಿ. ಆ ರೈಡ್ ರಿವ್ಯೂವಲ್ಲಿ ನಿಮಗೆ ಹೇಳ್ತೀನಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ. ನಾನು NS ಹಳೆ 160 ಓಡಿಸಿದ್ದೀನಿ. ಸೊ ಈಗ ಈ 160 ಓಡಿಸಿದಾಗ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ರೈಡ್ ರಿವ್ಯೂವಲ್ಲಿ. ನೆಕ್ಸ್ಟ್ ಇದು ಈ ರಿವ್ಯೂ ಆಗಿದ ತಕ್ಷಣ ತೊಗೊಂಡೋಗ್ತೀನಿ ನಾನು, ಆವಾಗ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಫೀಚರ್ನೇ ಎಷ್ಟೋ ಜನ ಮರ್ತಿದ್ದಾರೆ, ಹೇಳಿಲ್ಲ. ಯಾಕಂದರೆ ಇದು ಬಂದ್ಬಿಟ್ಟು ಮೇಯ್ನ್ ಆ್ಯಕ್ಚುಲಿ ಇಂಜಿನ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ಏನಾರು ಇತ್ತು ಅಂದರೆ ಫಸ್ಟು ಅದನ್ನು ಹೈಲೈಟ್ ಮಾಡಿ ಹೇಳಬೇಕು. ಸೊ ನಾನು ಹಂಗೆ ಚೆಕ್ ಮಾಡ್ತಾ ನನಗೆ ಯಾವುದೋ ಒಂದು ವೀಡಿಯೋ ಕಡೆಯಿಂದ ಗೊತ್ತಾಗಿದ್ದು, ಆಮೇಲೆ ಕನ್ಫರ್ಮ್ ಮಾಡಿಕೊಂಡೆ. ಸೊ ಇದರಲ್ಲಿ ಸ್ಲಿಪ್ಪರಿ ಕ್ಲಚ್ ಇದೆ. NS 160 ಮತ್ತು 200 ಅಪ್ಡೇಟ್ ಮಾಡಿದ್ದಾರೆ. NS 200 ನೋಡ್ಬೇಕು ನೆಕ್ಸ್ಟ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಗಾಡಿ. ಅದು ಬಂದಂಗೆ ಹಂಗೆ ಸೇಲ್ ಆಗಿ ಹೋಗ್ತಿದೆಯಂತೆ. ಆ ಲೆವೆಲಿಗೆ NS ಕ್ರೇಜು, ಏನೂ ಮಾಡೋಂಗಿಲ್ಲ. ಓಕೆ, ನೆಕ್ಸ್ಟ್ ನಾನು ಇದ್ರ ರೈಡ್ ರಿವ್ಯೂವಲ್ಲಿ ನಿಮಗೆ ಸಿಗ್ತೀನಿ. ಹಾಂ ಆಯಿತು, ಅದಾಯಿತು. ಇದು ವಿಡಿಯೋ ಮಾಡ್ಕೊಂಡೆ ರೈಡ್ ರಿವ್ಯೂ. ಸರ್ ಸ್ಪೀಡೆಲ್ಲ ತೋರಿಸಲ್ಲ ಅನ್ಸುತ್ತಲ್ಲ? ಓಕೆ ಹೇಳ್ದಂಗೆ ಮೈನ್ ಬಂದ್ಬಿಟ್ಟು ನಿಮಗೆ ಡಿಜಿಟಲ್ ಮೀಟ್ರು ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಈ ಕನ್ಸೋಲೇ ಒಂಥರ ಹೊಸ ಥರನೇ ಕಾಣಿಸ್ತದೆ. ನಾವು ಫಸ್ಟಿಗೆ ನೋಡ್ತಿದ್ದ ಕನ್ಸೋಲಿಗೂ ಈ ಕನ್ಸೋಲಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ಅದನ್ನು ನೀವು ಫೀಲ್ ಮಾಡ್ಬೋದು ಬೇಕಾದ್ರೆ. ಫಸ್ಟ್ ಇದ್ದಿದ್ದು ಒಂಥರ ಅನಲಾಗು ಡಿಜಿಟಲ್ ಇತ್ತು, ಅವಾಗೇ ಒಂಥರ ಫೀಲ್ ಇತ್ತು NS. ಬಟ್ ಈಗ ಕಂಪ್ಲೀಟ್ ಡಿಜಿಟಲ್ ಆಗಿರೋದಕ್ಕೆ ಈಗ ಒಂಥರ ಫೀಲ್ ಇದೆ. ನಾನು ಆ್ಯಕ್ಚುಲಿ ಗಾಡಿ ಮೇಯ್ನ್ ರಿವ್ಯೂ ಮಾಡ್ತಿರೋ ರೀಸನ್ ಏನಂತಂದರೆ, ಈಗ LED ಲೈಟ್ಸು ಮತ್ತು ಡಿಜಿಟಲ್ ಕನ್ಸೋಲು ಅದೆಲ್ಲ ಒಳ್ಳೆ ವಿಷಯನೇ, ಚೆನ್ನಾಗಿದೆ. ಬಟ್ ಮೇಯ್ನು ಪರ್ಫಾರ್ಮೆನ್ಸ್ ವೈಸಲ್ಲಿ ಅಂತ ಬಂದಾಗ ಈ ಗಾಡೀಲಿ ಬಂದ್ಬಿಟ್ಟು ಸ್ಲಿಪ್ಪರಿ ಕ್ಲಚ್ ಅಪ್ಡೇಟ್ ಮಾಡಿದ್ದಾರೆ. ನಾರ್ಮಲ್ ಕ್ಲಚ್ಚಿಂದ ಸ್ಲಿಪ್ಪರಿ ಕ್ಲಚ್ಚು. ನನ್ನ ಹಳೆ ವಿಡಿಯೋದಲ್ಲಿ ಎಷ್ಟೋ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು ನಿಮಗೆ, ಬೇಗ ನೀವು ಗೇರ್ನ ಹಾಕ್ತಾ ಇರ್ಬೋದು. ಮತ್ತು ಸಡನ್ನಾಗಿ ಗೇರ್ ಡ್ರಾಪ್ ಮಾಡಿದ್ರೂ ನಿಮಗೆ ಒಂದು ಜರ್ಕ್ ಇರಲ್ಲ ವೀಲಲ್ಲಿ. ಈಗ ನಾರ್ಮಲ್ ಕ್ಲಚ್ ಇರೋ ಇದರಲ್ಲೆಲ್ಲ ನೀವು ಹಾಕಿದ್ರೆ ಗೇರ್ ಸಡನ್ನಾಗಿ ಹಿಂಗೆ ಡೌನ್ ಮಾಡ್ತಾ ಹೋದರೆ ಸಡನ್ನಾಗಿ ಟಕ ನನಗೆ ಫುಲ್ ಕಮ್ಮಿ ಮಾಡಿಬಿಟ್ರಿ ಅಂದರೆ ನಿಮಗೆ ವೀಲ್ ಜರ್ಕ್ ಹೊಡಿಯುತ್ತೆ. ಬಟ್ ಇದರೆಲ್ಲ ಪ್ರಾಬ್ಲಮ್ ಇರೋಲ್ಲ ನಿಮಗೆ ಕ್ಲಚ್ಚಲ್ಲಿ. ಮತ್ತು ಕ್ಲಚ್ ಹಿಡ್ದಿದ್ದು ಗೊತ್ತಾಗಲ್ಲ ನಿಮಗೆ. ಟ್ರಾಫಿಕಲ್ಲೆಲ್ಲ ಆರಾಮಾಗಿ ರೈಡ್ ಮಾಡ್ಬೋದು. ಫೀಚರ್ ಬಂದಿರೋದಕ್ಕೆ ಆರಾಮಾಗಿ ಒಳ್ಳೆ ಸಕ್ಕದಾಗಿ ನಿಮಗೆ ಗೇರ್ ಹಾಕಿದ್ದು ಗೊತ್ತಾಗಲ್ಲ. ಅಷ್ಟೊಂದು ಗೇರ್ಗಳು 5 ಗೇರು ಹಾಕಿದ್ದು ಗೊತ್ತಾಗಲ್ಲ ನಿಮಗೆ. ಆಮೇಲೆ ಡಿಜಿಟಲ್ ಕನ್ಸೋಲು ಅಷ್ಟೇ, ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಭಾಳ ಫೀಚರ್ಸ್ನ ತೊಗೊಂಬಂದಿದ್ದಾರೆ. ಮತ್ತು ನೀವು ಮೊಬೈಲ್ ಕನೆಕ್ಟಿವಿಟಿ, ನನಗೆ ಇವತ್ತು ಆ್ಯಕ್ಚುಲಿ ಮೊಬೈಲ್ ಕನೆಕ್ಟಿವಿಟಿಗೆಲ್ಲ ಚಾನ್ಸ್ ಸಿಗಲಿಲ್ಲ. ಅದು ಗಾಡಿ ಡೆಲಿವರಿ ಟೈಮಲ್ಲಿ ಅದನ್ನೆಲ್ಲ ಕರೆಕ್ಟಾಗೆಲ್ಲ ಕನೆಕ್ಟ್ ಮಾಡೆಲ್ಲ ಕೊಡ್ತಾರಂತೆ. ಸೊ ಅದು ನೆಕ್ಸ್ಟ್ ಏನಾರ ಗೊತ್ತಾಯ್ತು ನಿಮಗೆ ಫುಲ್ಲು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕೆಲವ್ರು ಹೇಳ್ತಾರೆ ಅಂದರೆ ಈಗ ಈ ಕನೆಕ್ಟಿವಿಟಿ ಎಲ್ಲ ಏನಕ್ಕೆ ಸುಮ್ಮನೆ ವೇಸ್ಟು ಹಂಗೆ ಹಿಂಗೆ ಅಂತ. ಬಟ್ ನನ್ನ ಪ್ರಕಾರ ಏನು ಅಂದರೆ, ನಿಮ್ಮ ಗಾಡಿ ಬಗ್ಗೆ ತಿಳ್ಕೊಳಕ್ಕೆ ಒಂದು ಕೈಯಲ್ಲಿ ಏನೋ ಒಂದಿದೆ ಅಂತ. ಅದು ಕಂಪ್ಲೀಟಾಗಿ ಒಂದು ನಮ್ಮ ಗಾಡಿ ಸ್ಟೇಟಸ್ ಏನಿದೆ, ಇಂಜಿನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಾವು ಟ್ರಿಪ್ ಹೋಗ್ತಾ ಇರ್ತೀವಿ ಕಿಲೋಮೀಟರ್ಸು, ಅದೆಲ್ಲ ಏನೇನಿದೆ ಅಂಥೇಳಿ ಕಂಟಿನ್ಯೂಸ್ ಆಗಿ ಆರಾಮಾಗಿ ನೋಡ್ಕೊತಾ ಇರ್ಬೋದು. ಒಂದು ಹ್ಯಾಂಡ್ ಬುಕ್ ಇದ್ದಂಗೆ ಅದು ಕೈಯಲ್ಲಿ ಆರಾಮಾಗಿ ನೋಡ್ಕೊತಿರ್ಬೋದು. ಒಳ್ಳೆ ವಿಷಯನೇ. ಆಮೇಲೆ ಎಲ್ಲರೂ ಹೇಳೋದೇನೆಂದರೆ, ಈಗ ನಾವು ಈ ಫ್ರಂಟಲ್ಲಿ ಅಂದರೆ ಈ ಡಿಜಿಟಲ್ ಕನ್ಸೋಲ್ ಬದಲು ನಮಗೆ ಅವಾಗ ಸೆಮಿ ಡಿಜಿಟಲ್ ಇತ್ತಲ್ವ, ಅದೇ ಭಾಳ ಇಷ್ಟ ಇತ್ತು ಅಂತ ಹೇಳ್ತಾರೆ. ಆದರೆ ಟ್ರೆಂಡಿಗೆ ತಕ್ಕನಂಗೆ ನಾವು ಚೇಂಜ್ ಆಗಬೇಕೇ ಹೊರತು ಹಳೇದನ್ನೇ ಹಿಡ್ಕೊಂಡು ಇರಬಾರ್ದು. ಗೊತ್ತು ಹಳೇದು ಎಮೋಷ್ನಲ್ಲು, ಬಟ್ ಹೊಸದು ಇರುತ್ತೆ, ಅದರಲ್ಲೂ ಚೆನ್ನಾಗಿರುತ್ತೆ ಅಂಥೇಳಿ ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವು ಒಂದು ಸಲ ಶೋರೂಮಿಗೆ ಬಂದ್ಬಿಟ್ಟು ಗಾಡಿ ನೋಡಿದ್ರೆ ನಿಮಗೆ ಆ ಫೀಲಿಂಗೇ ಬೇರೆ, ಅಷ್ಟು ಸಖತ್ತಾಗಿದೆ ಒಂಥರ ಇದು. ಆಮೇಲೆ ಇಲ್ಲೆಲ್ಲ ಹೇಳಿದ್ನಲ್ಲ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ, ಈಗ ಒಂದು ರೆಡ್ ಲೈಟ್ ಬರ್ತದೆ, ಬಟ್ ಆನ್ ಮಾಡಿದ ತಕ್ಷಣ ಎಲ್ಲ ಎಷ್ಟೊಂದು ಲೈಟ್ ಬರುತ್ತೆ. ಮತ್ತು ಫುಲ್ಲು ನೀವು ರೆವ್ ಮಾಡಿದ್ರೆ ಒಂಥರ ಲೈಟೆಲ್ಲ ಬರುತ್ತೆ. ಅದೇ ಒಳ್ಳೆ ಚೆನ್ನಾಗಿದೆ. ಓಕೆ, ಈಗ ಒಂದು ಸ್ವಲ್ಪ ಕ್ರೂಸ್ ಮಾಡೋಣ. ಫಸ್ಟ್ ಗೇರಲ್ಲಿದೆ. ಈಗ
ನೋಡ್ತಾ ಇರ್ಬೋದು ನಾನು ಎಷ್ಟು ಬೇಗ ಕ್ಲಚ್ ಹಿಡ್ಕೊಂಡು ಗೇರ್ ಹಾಕ್ತಾ ಇದ್ದೀನಿ ಅಂದರೆ ಗೊತ್ತೇ ಆಗ್ತಾಯಿಲ್ಲ ಗೇರ್ ಬೀಳ್ತಾ ಇರೋದು. ಬಾ NS 160 ಆ NS ಇನ್ ಪವರ್ ಫೀಲಪ್ಪ, ಅದು ಯಾವತ್ತೂ ಕಮ್ಮಿ ಆಗೋಲ್ಲ. ನಂಗಂತೂ ಭಾಳ ಇಷ್ಟ ಆಯಿತು. ಇನ್ನು ಈಗ ಇದು ಬಂದಿರೋದು, ಕ್ಲಚ್ ಬಂದಿರೋದು, ಸ್ಲಿಪರಿ ಕ್ಲಚ್ಚು, ಒಳ್ಳೆ ಅಪ್ಡೇಟು. ನಾನು ಎಷ್ಟೋ ಜನ ನೋಡಿದೆ ವೀಡಿಯೋ, ಬಟ್ ಆ್ಯಕ್ಚುಲಿ ಯಾರೂ ಇದ್ರ ಬಗ್ಗೆ ಅಷ್ಟು ಹೈಲೈಟೇ ಮಾಡಿಲ್ಲ. ಬರೀ ಏನೋ ಡಿಜಿಟಲಿಂದು ಇದು ಅಪ್ಡೇಟ್ ಆಗಿದೆ, LED ಇಂಡಿಕೇಟರ್ಸು, ಟೈಲ್ ಲೈಟ್ ಹೆಂಗಾಗಿದೆ ಅದೆಲ್ಲ ಹೇಳಿದ್ರು. ಬಟ್ ಮೇಯ್ನು ಗಾಡಿ ಅಂತ ಬಂದರೆ ಪರ್ಫಾರ್ಮೆನ್ಸ್ ವೈಸಲ್ಲಿ, ಈಗ ನಾನು ಪರ್ಫಾರ್ಮೆನ್ಸ್ ಅಂತ ಹೇಳ್ತಿರೋದು BHP ಜಾಸ್ತಿ ಆಗಿದೆ ಹಂಗೆ ಅಂತ ಹೇಳ್ತಿಲ್ಲ. ಬಟ್ ಈ ಥರ ಫೀಚರ್ಸ್ ಇತ್ತು ಅಂದರೆ ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಒಂದು ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಎಷ್ಟೋ ಜನ. ನನಗೂ ಗೊತ್ತಿರಲಿಲ್ಲ ಇದು ಆ್ಯಕ್ಚುಲಿ. ನಾನು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದೆ, ಆಮೇಲೆಲ್ಲ ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡೆ. ಆಮೇಲೆ ಗೊತ್ತಾಯಿತು, ಈ ಥರದೊಂದು ಒಳ್ಳೆ ಫೀಚರ್ ಇದೆ, ಇದನ್ನು ಹೇಳಬೇಕು ಅಂತೇಳಿ ಅದಕ್ಕೆ ಇದನ್ನು ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ. ನೀವು ಒಂದು ಸಲ ಬಂದು ಟೆಸ್ಟ್ ರೈಡ್ ಮಾಡಿರಿ. ಪಕ್ಕ ನನಗೆ ಅನಿಸಿದ್ದು, ಈಗ ಒಂದು ಮಿಡ್ ರೇಂಜಲ್ಲಿ ನನಗೆ ಒಳ್ಳೆ ಪವರ್ ಇರೋದು, ಲುಕ್ ಇರೋದು, ಒಂದು ಸಕ್ಕತ್ತಾಗಿರೋ ಬೈಕು ಅಂತಂದರೆ ಅದು ಬೇರೆ ಯಾವುದಲ್ಲ NS ಅಂತಲೇ ಹೇಳ್ಬೋದು. ಆರಾಮಾಗಿ ತೊಗೋಬೋದು. ಮಾತ್ರ ನಿಮಗೆ ಒಂದು 160 ಅಂತಲೇ ಅನಿಸಲ್ಲ ನಿಮಗೆ. ಅದು ಇನಿಷಿಯಲ್ ಪವರ್ ನೋಡಿಬಿಟ್ರೆ ಸಕ್ಕತ್ತಾಗಿದೆ ಪವರ್ ಮಾತ್ರ. ಒಂದು ಆಲ್ರೌಂಡ್ ಅಂತಲೇ ಹೇಳ್ಬೋದು, ಸಿಟಿಗಿರ್ಬೋದು ಅಥವಾ ಟ್ರಿಪ್ಪಿಗಿರ್ಬೋದು, ಎಲ್ಲ ಕಡೆನೂ. ಏನೇ ನೀವು ತೊಗೊಳಕ್ಕೂ ಮುಂಚೆ ಯಾರೇ ಏನೋ ಹೇಳಿದ್ರು ಆ ವಿಡಿಯೋನೋ ಅಥವಾ ಯಾರೋ ಏನೋ ಹೇಳಿದ್ರು ತಕ್ಷಣ ನಂಬೇಡ್ರಿ, ಚೆನ್ನಾಗಿಲ್ಲ ಹಂಗಿದೆ ಹಿಂಗಿದೆ ಅಂತ. ಬಟ್ ಶೋರೂಮಿಗೆ ಒಂದು ಸಲ ಬರ್ರಿ, ಅವರು ನಿಮಗೆ ಟೆಸ್ಟ್ ರೈಡ್ ಕೊಡ್ತಾರೆ. ಟೆಸ್ಟ್ ರೈಡ್ ತೊಗೊಳ್ರಿ, ಓಡಿಸ್ರಿ, ಅವಾಗ ನಿಮಗೆ ನಿಜವಾದ ಇದು ಗೊತ್ತಾಗುತ್ತೆ. ಯಾರೋ ಹೇಳಿದ್ನ ನಂಬ್ಕೊಂಡಲ್ಲ ನೀವು ಸುಮ್ಮನೆ ಚೆನ್ನಾಗಿಲ್ಲ ಬಿಡು, ಹಳೇದೇ ಚೆನ್ನಾಗಿರುತ್ತೆ ಹಂಗೆ ಅಂತ. ಎಷ್ಟೋ ಜನ ನಾನಿಲ್ಲಿ ಈ ಶೋರೂಮಿಗೆ ಬಂದಾಗಲೂ ಅವ್ರು ಅದನ್ನೇ ಹೇಳ್ತಾರೆ. ಎಷ್ಟೋ ಹುಡುಗರು, ಇನ್ನೂ ಚಿಕ್ಕ ಹುಡುಗರು ಅವರೆಲ್ಲ ಒಂದು 20 ವರ್ಷ 21 ವರ್ಷ ಇರೋರು, ಬ್ರೋ ಅದೇ ಚೆನ್ನಾಗಿದೆ, ಹಳೇದೇ ಹಿಂಗಿತ್ತು ಅಂತ ಹೇಳ್ತಾರೆ. ಹಳೇದು ಓಕೆ, ಎಮೋಷ್ನಲ್ ಒಪ್ಕೊಳ್ಳೋಣ, ಬಟ್ ಹೊಸದನ್ನು ಟೆಸ್ಟ್ ಮಾಡಿರಿ. ಹೊಸದನ್ನು ಟೆಸ್ಟ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಹೆಂಗಿದೆ ಬೈಕು ಅಂತ. ನಾನು ಅದಕ್ಕೆ ಯಾವುದೇ ಬೈಕ್ ಬಂದರೂ ಅಪ್ಡೇಟ್ ಏನೇ ಬಂದ್ರೂ ಪಕ್ಕ ಅದನ್ನು ಬಂದ್ಬಿಟ್ಟು ಟ್ರೈ ಮಾಡಿಬಿಡ್ತೀನಿ. ನಾನು UST ಬಂದಾಗ ವೀಡಿಯೋ ರಿವ್ಯೂ ಮಾಡೋಕ್ಕೆ ಸಿಕ್ತು, ಬಟ್ ನನಗೆ ರೈಡ್ ರಿವ್ಯೂ ಮಾಡೋಕ್ಕೆ ಸಿಗಲಿಲ್ಲ. ಸೊ ಈಗ NS ಎಲ್ಲ ಅದು ಎರಡನ್ನೂ ಒಂಥರ ಟೆಸ್ಟ್ ಮಾಡ್ದಂಗೆ ಆಯಿತು. ನಾನು ಅವಾಗೇ ಹೇಳಿದ್ದೆ ನಿಮಗೆ UST ಇದೆಲ್ಲ ಹೆಂಗಿರುತ್ತೆ, ಅಪ್ಡೇಟ್ ಬಂದಿದ್ದಕ್ಕೆ ಹೆಂಗೆ ಏನು ಅಂತ. ಅದು ಏನು ಒಂದು ಖುಷಿ ಏನು ಅಂತಂದರೆ, ಈಗ ಬರ್ತಾ NS ಅಲ್ಲಿ ಒಳ್ಳೆ ಅಪ್ಡೇಟು. ಸೊ ನೀವು ನೋಡ್ತಾ ಇರ್ಬೋದು, ಫಸ್ಟು ನಾರ್ಮಲ್ ಟೆಲಿಸ್ಕೋಪಿಕ್ ಇತ್ತು, ಅದನ್ನು UST ಮಾಡಿದ್ರು. ಆಮೇಲೆ ಏನು ಮಾಡಿದ್ರು ಅಂತಂದರೆ ಸಿಂಗಲ್ ಚಾನಲ್ ಇತ್ತು, ಡ್ಯುವೆಲ್ ಚಾನಲ್ ಮಾಡಿದ್ರು, ABS. ಈಗ ಬಂದ್ಬಿಟ್ಟು ಸ್ಲಿಪರಿ ಕ್ಲಚ್ಚು ಮತ್ತು ಈ ಥರದ್ದೆಲ್ಲ ಸ್ವಲ್ಪ ಅಪ್ಡೇಟ್ ತೊಗೊಂಬಂದರು. ಸೊ ಈ ಥರನೇ ನೆಕ್ಸ್ಟು ಒಂದೊಂದೇ ಫೀಚರ್ಸ್ನ ಆ್ಯಡ್ ಮಾಡ್ತಾರೆ. ಸ್ವಲ್ಪ ಅಮೌಂಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಏನಂದರೆ ಫೀಚರ್ ಜಾಸ್ತಿ ಆಯಿತು ಅಂದರೆ ಅಮೌಂಟು ಆಬ್ವಿಯಸ್ಲಿ ಚೇಂಜ್ ಆಗೇ ಆಗುತ್ತೆ. ಅದು ಸೇಮೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ. ಸೊ ನಿಮಗೆ ನನಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ತೊಗೋಬೋದು, ಇಲ್ಲ ಅಂದರೆ ಕಮ್ಮಿ ವೇರಿಯಂಟಿನೇ ತೊಗೋಬೋದು ನೀವು. ಓಕೆ, ಇಷ್ಟ ಇವತ್ತಿನ ರಿವ್ಯೂ, ರೈಡ್ ರಿವ್ಯೂ ಬಂದುಬಿಟ್ಟು. ಸೊ ಇನ್ನೇನಾರ ಡೌಟ್ ಇತ್ತು ಅಥವಾ ಇನ್ನೂ ಏನಾರು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಇದರಲ್ಲಿ, ನಾನು ಮಿಸ್ ಮಾಡಿದರೆ ನೀವು ಅದನ್ನು ಕಮೆಂಟ್ ಮಾಡಿರಿ. ಮತ್ತು ನಿಮಗೇನು ಇದರಲ್ಲಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕಮೆಂಟ್ ಮಾಡಿರಿ. ಸೊ ವೀಡಿಯೋಸ್ನೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೇನಾರು ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಾಯ್. ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.